ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತೀನಿ. ನಿಮ್ಗೊಂದು ಹೇಳಬೇಕು, ಹೋದ ವಿಡಿಯೋದಲ್ಲಿ ನನ್ನ ನೈಲ್ಸ್ ಬಗ್ಗೆ ಕೇಳಿದರು. ನಾನು ಅಂಥ ಕೇರ್ ಏನು ತೆಗೆದುಕೊಳ್ಳಲ್ಲ ನೈಲ್ಸ್ ಬಗ್ಗೆ. ನಿಮ್ಮ ನೈಲ್ಸ್ ಚೆನ್ನಾಗಿದೆ, ನೈಲ್ಸ್ ಬಗ್ಗೆ ಹೇಳಿ ಅಂತ. ನಾನು ಅಂಥ ಕೇರ್ ಏನು ತೆಗೆದುಕೊಳ್ಳಲ್ಲ, ಅದೇ ಬೆಳೆಯುತ್ತೆ. ಗೊತ್ತಿಲ್ಲ, ನಾನೇನು ಅದಕ್ಕೆ ಹಚ್ಚಲ್ಲ. ಇವತ್ತು ನಾನು ಬ್ಲೌಸ್ ಕಟ್ಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಕಮೆಂಟು ನೀವು ಓದಲ್ಲ ಅಂದ್ಕೊಂಡಿರ್ತೀರ. ಓದ್ತೀನಿ, ಇಲ್ಲ ಅಂತಲ್ಲ, ಆದರೆ ಆನ್ಸರ್ ಮಾಡೋಕ್ಕೆ ಹೋಗಲ್ಲ ಅಷ್ಟೇ, ಯಾರು ಬೇಜಾರಾಗಬೇಡಿ. ಮತ್ತು ಇದು ಬಂದು ನಾನು ತೋಳಿಗೆ ಈ ರೀತಿ ತೊಗೊತಾ ಇದ್ದೀನಿ. ನಾವು 1.25 ಮೀಟರ್ ತೆಗೆದುಕೊಳೋದ್ರಿಂದ ಈ ರೀತಿ ಇಟ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಪಫ್ ಸ್ಲೀವ್ಸ್ ಮೇಲ್ಗಡೆ 3ರಿಂದ 4 ಪಫ್ ಬರುತ್ತಲ್ಲ, ಆ ಥರ ಮಾಡಬೇಕಾಗಿರೋದ್ರಿಂದ ಈ ರೀತಿ ತೊಗೊತಾ ಇದ್ದೀನಿ. ನಮಗೆ ಲೆಂತ್ ಸಿಗುತ್ತೆ, ಅಗಲನೂ ಕೂಡ ಸಿಗುತ್ತೆ. ಹಂಗಾಗಿ ಇಲ್ಲಿ ಬಂದು 1/4 ಮೀಟ್ರು 25 ಸೆಂಟಿಮೀಟ್ರಲ್ಲಿ ಯಾವ ಥರ ಅಂದರೆ, ನಾವು ಅಕಸ್ಮಾತು ಕ್ಯಾನ್ವಾಸ್ ಯೂಸ್ ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ಆಗುತ್ತೆ. ಮತ್ತು ತೋಳು, ಉದ್ದ ತೋಳು ಮತ್ತು ಅಗಲ ಎಲ್ಲೂ ಕೂಡ ಪ್ಯಾಚ್ ಅನ್ನೋದು ಬರಲ್ಲ. ನಾವು 1.25 ಮೀಟ್ರ್ ತೆಗೆದುಕೊಂಡಾಗ ನೀವು ಅಕಸ್ಮಾತ್ ಕೆಲವ್ರು ಏನಂತಾರೆ, ನಮಗೆ 80 ಸಾಕಾಗುತ್ತೆ, 90 ಸಾಕಾಗುತ್ತೆ, ಫುಲ್ಲು ಪ್ಯಾಚ್ ಮಾಡಬೇಕು. ನಾವು ಪ್ಯಾಚ್ ಮಾಡೋ ಟೈಮ್ಗೆ ನಾವು ಅರ್ಧ ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಹಂಗಾಗಿ ನಾನು 1.25 ಮೀಟ್ರ್ ತೊಗೊಂಡ್ಬಿಡ್ತೀವಿ. ಮತ್ತು ಎಲ್ಲ ಕೂಡ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಸಿಂಗಲ್ ಇದು ಡಬಲ್ ಪಟ್ಟಿಗಾಗಿರ್ಬೋದು, ಸಿಂಗಲ್ ಪಟ್ಟಿಗಾಗಿರ್ಬೋದು, ಮತ್ತು ಬೆಲ್ಟ್ ಪಟ್ಟಿ ಎಲ್ಲದಕ್ಕೂ ಕೂಡ ನಮಗೆ ಸಾಕಾಗುತ್ತೆ. ಇಲ್ಲಿ ತೋಳಿನ ಉದ್ದ ಇದು ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ. ಇದು ಎಷ್ಟಿದೆಯೋ ಅಷ್ಟನ್ನೇ ತೆಗೆದುಕೊತಾ ಇದ್ದೀನಿ. 9.25 ಇದೆ ಫ್ರೆಂಡ್ಸ್. 9.25 ತೋಳಿನ ಉದ್ದ ಪ್ಲಸ್ 9.25ಗೆ 1 ಇಂಚನ್ನು, ಅಂದರೆ ಏನು ಇರುತ್ತೋ ಉದ್ದ ಏನಿರುತ್ತೋ ತೋಳು ಸ್ಲೀವ್ ಲೆಂತು, ಅದಕ್ಕೆ ನಾವು ತೊಗೊಬೇಕಾಗಿರೋದು 1 ಇಂಚು, ಅಂದರೆ 9.25 ಇದೆ. 10ವರೆಗೆ ನಾನಿಲ್ಲಿ ಕರೆಕ್ಟಾಗಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಅಲ್ಲಿಂದ 2.5, ತುಂಬ ಜಾಸ್ತಿ ಬೇಕು ಅಂದರೆ 3 ಇಂಚ್ವರೆಗೂ ಹೋಗಿ, ಕಡಿಮೆ ಬೇಕು ಅಂದರೆ 2.5 ಇಂಚಸ್ಸನ್ನು ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಸಾಕಾಗುತ್ತೆ. ನಾರ್ಮಲ್ಲಾಗಿ ನಾನಿಲ್ಲಿ ತೊಗೊಂಬಿಟ್ಟಿದ್ದೀನಿ. ಏನು ಮಾರ್ಜಿನ್ಗೆ ಬೇಕಾಗಿತ್ತೋ ಸ್ಟಿಚಿಂಗ್ ಮಾರ್ಜಿನ್ಗೆ ಅದಕ್ಕೆ ತೊಗೊಂಡಿದ್ದೀನಿ ಆಲ್ರೆಡಿ. ಇದನ್ನು ಒಂದು ಬಾಕ್ಸ್ ಹಾಕ್ಕೊಂಬಿಡೋಣ. ಒಂದು ಲೈನ್ ಎಳ್ಕೊಳ್ಳಿ. ಅಲ್ಲಿಂದ ನಾನು 3.5 ಇಂಚ್ ಏನು ನಾವು ಶೇಪ್ ತೆಗಿಯೋದಕ್ಕೆ ಹಾಕ್ಕೊತೀವಿ, ಆ ಲೈನ್ ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಮತ್ತು ಇದು 2.5ಗೆ ಏನು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಪಫ್ಗೆ ಅಂದ್ಬಿಟ್ಟು, ಅದಕ್ಕೂ ಒಂದು ಹಾಕ್ಕೊತಾ ಇದ್ದೀನಿ. ಟೋಟಲ್ ಆಗಿ ನಾವಿಲ್ಲಿ 3 ಲೈನನ್ನು ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಆರ್ಮೋಲ್ ರೌಂಡಿಂಗ್ ಅವ್ರದ್ದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಫಸ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಫಸ್ಟು ನೋಡ್ಕೊಳ್ಳಿ. ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. 7.5 ಇದೆ ಫ್ರೆಂಡ್ಸ್. 7.5 ಇದೆ ನೋಡಿ, ಕರೆಕ್ಟಾಗಿ 7.5 ಇದೆ. ಇಲ್ಲಿಂದ ಇಲ್ಲಿಗೆ 7.5 ಇದೆ. 7.5 ಎಲ್ಲಿಗೆ ಬರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಜಾಸ್ತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದನ್ನು ನೀಟಾಗಿ ನಾವೇನು ಸ್ಲೀವ್ಗೆ ಶೇಪ್ ಹಾಕ್ಕೊತೀವೋ ಆ ಥರ ಒಂದು ಶೇಪನ್ನು ಹಾಕ್ಕೊಂಬಿಡಿ. ನಾರ್ಮಲಾಗಿ ಶೇಪ್ ಹಾಕ್ಕೊಂಬಿಡಿ. ಆಮೇಲೆ ತೋಳಿನ ಫ್ರಂಟ್ ಏನಿರುತ್ತೆ ಮುಂಭಾಗ, ಅದನ್ನು ಅಷ್ಟೇ ಹಾಫ್ ಇಂಚ್ ಬಿಟ್ಟು ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಇಲ್ಲೂ ಕೂಡ ನಾವು ಸ್ಟಿಚಿಂಗಿಗೆ ಅಂತ ಬಿಡೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಒಂದು ಲೈನನ್ನು ಹಾಕ್ಕೊಂಬಿಡಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲೈನ್ ಹಾಕೋಣ ಫಸ್ಟ್. ಆಮೇಲೆ 2 ಇಂಚು ಮಾರ್ಜಿನಿಗೆ ಅಂದ್ಬಿಟ್ಟು ಇಷ್ಟಾದಮೇಲೆ ಇಲ್ಲಿ ನಾವು 2 ಇಂಚು ಅಥವಾ 2.5 ಇಂಚು ಇಲ್ಲಿ ಏನು ಎಕ್ಸ್ಟ್ರಾ ತೊಗೊಂಡಿರ್ತೀವೋ ಸೇಮ್ 2.5 ಇಂಚು ಇಲ್ಲಿ ತೆಗೆದುಕೊಂಡು ಇದನ್ನು ಕೂಡ ಒಂದು ಬಾಕ್ಸ್ ಥರ ಮಾಡ್ಕೊತೀನಿ. ಮಾಡಿಕೊಂಡು ಮತ್ತೆ ಇದನ್ನು ಇಲ್ಲಿಂದ 1 ಇಂಚು ಅಥವಾ 1.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನಾನಿಲ್ಲಿ 1 ಇಂಚ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮತ್ತೆ ಇನ್ನೊಂದು ಶೇಪನ್ನು ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ನೀವು ನಾರ್ಮಲ್ ಶೇಪ್ ಹಾಕ್ಕೊಳ್ಳಿ, ಆಮೇಲೆ ಮತ್ತೆ ಇನ್ನೊಂದು ಶೇಪ್ ಹಾಕ್ಕೊಳ್ಳಿ, ಅವಾಗ ಕರೆಕ್ಟಾಗಿ ಬರುತ್ತೆ. ಈಗ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಒಂದೇ ಶೇಪನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ನಮ್ಮ ತೋಳು ಏನಿರುತ್ತೋ ಅದು ರೆಡಿ ಆಯಿತು. ಕರೆಕ್ಟಾಗಿ ಬರುತ್ತಾ ಅಂದರೆ ಖಂಡಿತವಾಗ್ಲೂ ಕರೆಕ್ಟಾಗಿ ಬರುತ್ತೆ. ಇಲ್ಲಿವರೆಗೂ ಅಷ್ಟೇ ನಮ್ಮದು ಫ್ರಿಲ್ ಇಲ್ಲೇನಿರುತ್ತೋ ಇಲ್ಲಿಂದ ಇಷ್ಟು ತೊಗೊಬೇಕಾಗುತ್ತೆ. ಇನ್ನು ನಾರ್ಮಲ್ದು ನಮ್ಮದು ತೋಳಿಗೆ ಏನಿರುತ್ತೋ ಅದು ಕನೆಕ್ಟ್ ಆಗುತ್ತೆ. ಇದು ತೋಳ್ದಾಯಿತು. ಇಲ್ಲಿ ಸೆಂಟರಲ್ಲಿ ಒಂದು ನಾಚು ಹಾಕ್ಕೊಳ್ಳಿ. ಮತ್ತು ಎಲ್ಲಿಂದ ಕರೆಕ್ಟಾಗಿ ನಾವು ಫ್ರಿಲ್ಲನ್ನು ಹಿಡಿಬೇಕು ಅಲ್ಲಿಗೂ ಕೂಡ ಒಂದು ನಾಚನ್ನು ಹಾಕ್ಕೊಳ್ಳೋಣ. ಈಗ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಇಷ್ಟು ಪಫಿಗೆ ಸಿಗುತ್ತೆ. ಈಗ ಬ್ಯಾಕಲ್ಲಿ ಇದು ಬೋಟ್ ನೆಕ್ಕು, ಫ್ರಂಟಲ್ಲಿ ನಾರ್ಮಲ್ ಆಗಿರೋದ್ರಿಂದ ತುಂಬ ಜನ ಕೇಳ್ತಿರ್ತಾರೆ ಫೋನ್ ಮಾಡಿ, ಫ್ರಂಟಲ್ಲಿ ನಾರ್ಮಲ್ಲು, ಬ್ಯಾಕಲ್ಲಿ ಬೋಟ್. ಈಗೆಲ್ಲ ಅದೇ, ಅಂದರೆ ಫ್ರಂಟ್ ನಾರ್ಮಲ್ ಇರುತ್ತೆ, ಬ್ಯಾಕ್ ಬೋಟ್ ನೆಕ್ ಇರುತ್ತೆ. ಹಂಗಾಗಿ ಇದು
ಬೋಟ್ ನೆಕ್ ಅಂದಾಗ ನಾವು ಕ್ಯಾನ್ವಾಸನ್ನು ಯೂಸ್ ಮಾಡಬೇಕಾಗತ್ತೆ, ಹಂಗಾಗಿ ನಾವು 1.25 ಮೀಟರನ್ನು ತೊಗೊತೀವಿ. ನೀವೇನೇ ಮಾಡಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ, ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಸುಕ್ಕೆಲ್ಲ ಇರಬಾರ್ದು, ಬಟ್ಟೆನಲ್ಲಿ ಸುಕ್ಕಿರಬಾರ್ದು. ಆಯಿತು. ಈಗ ಬ್ಲೌಸಿನ ಉದ್ದ ತೆಗೆದುಕೊಳ್ಳೋಣ. ಟೇಪಲ್ಲೇ ತೊಗೊತೀನಿ, ನೀವು ಬ್ಲೌಸಲ್ಲಿ ಬೇಕಾದರೂ ಮಾಡ್ಕೊಬೋದು ಅಥವಾ ಟೇಪಲ್ಲಿ ಕೂಡ ಮಾಡ್ಕೊಬೋದು. ನಾನು ಈ ಬ್ಲೌಸು ಕೂಡ ನಾನು ಯೂಟ್ಯೂಬಲ್ಲಿ ತೋರಿಸಿದ್ದೀನಿ, ಇದು ನಾನೇ ಸ್ಟಿಚ್ ಮಾಡಿರೋದು. ಆಗಲೇ ಸುಮಾರು ಒಂದು 7-8 ವರ್ಷ ಆಗಿರ್ಬೋದು ಅನಿಸುತ್ತೆ ನಾನು ಇದನ್ನು ಸ್ಟಿಚ್ ಮಾಡಿ. ನೋಡಿ, ಇಲ್ಲಿಂದ ಹಿಡ್ದು ಇಲ್ಲಿವರೆಗೂ 6-7 ವರ್ಷ ಆಗಿರ್ಬೋದು ಫ್ರೆಂಡ್ಸ್, 7-8 ಆಗಿಲ್ಲ. 14 ಬ್ಲೌಸಿನ ಉದ್ದ ಬಂದು 14 ಇಂಚಿದೆ. ಇದು ಕರೆಕ್ಟಾಗಿ ಆಗುತ್ತೆ ಅವ್ರಿಗೆ. 14 ಏನಿದೆಯೋ ಅದು 1 ಇಂಚ್ ಎಕ್ಸ್ಟ್ರಾ, 15ಕ್ಕೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನಾರ್ಮಲ್ಲಾಗಿ ಒಂದು ಬಾಕ್ಸ್ ಮಾಡ್ಕೊಳ್ಳಿ. ಮಾಡಿಕೊಂಡು ಎದೆ ಸುತ್ತಳತೆ ಮೇಲೆ ನಾವು ಚೆಸ್ಟ್ ಎಷ್ಟಿರುತ್ತೋ ಅದನ್ನು ನೋಡಿಕೊಂಡು, ಇದು ಬ್ಯಾಕ್ ಬೋಟ್ ನೆಕ್ ಆದಾಗ ನಾವು 1/2 ಇಂಚ್ ಕಡಿಮೆ ಮಾಡೋಕ್ಕೆ ಹೇಳ್ತೀನಲ್ಲ ನಾರ್ಮಲ್ ಬ್ಲೌಸ್ ಆದರೆ ಅದು ಆ ಥರ ಮಾಡಬಾರ್ದು. ಇದನ್ನು ಎಷ್ಟಿದೆಯೋ ಅಷ್ಟನ್ನೇ ತೊಗೊಬೇಕು. ಎದೆ ಸುತ್ತಳತೆ ಬಂದು 9.25 ಇದೆ ಫ್ರೆಂಡ್ಸ್, 9.25ನೇ ತೊಗೊತೀನಿ. ಬ್ಯಾಕಲ್ಲಿ 9.25 ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳಿ ಕರೆಕ್ಟಾಗಿ. ಮತ್ತು 2 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇದು 9.25 ಆಗಿರೋದ್ರಿಂದ 7 ಇಂಚಸ್ವರೆಗೂ ನಾನು ಏನು ಮಾಡ್ತೀನಿ ಇಲ್ಲಿ 7 ಇಂಚಸ್ವರೆಗೂ 38 ಇದೆ ಸುತ್ತಳ್ತಿದ್ದು, 38 ಇದೆ ಸುತ್ತಳ್ತಿದ್ದು. ಹಾಗಾಗಿ 7 ಇಂಚನ್ನು ಇಲ್ಲಿ ಬಂದು ನಾನು 7 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇಲ್ಲೂ ಕೂಡ ನಾವು 7 ಇಂಚನ್ನು ತೊಗೊಬೇಕಾಗುತ್ತೆ. 7 ಇಂಚಸ್ಗೆ ನಾನು ಇಲ್ಲೂ ಕೂಡ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದು ನೀಟಾಗಿ ಬಾಕ್ಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 1/2 ಇಂಚ್ಗೆ ನೀಟಾಗಿ ನೋಡಿಕೊಂಡು ನೆಕ್ ಬಂದು 4 ಇಂಚಸ್ ತೊಗೊತಾ ಇದ್ದೀನಿ ನಾನು. 4 ಇಂಚಸ್ ನೆಕ್ಕು. ರೆಡಿ ಟು ಕ್ಯಾನ್ವಾಸ್ ಸ್ಟಿಚ್ ಹಾಕ್ತೀವಿ. ಇಲ್ಲೂ ಕೂಡ ನಾವು 1/2 ಇಂಚು ತೋಳು ಅಟ್ಯಾಚ್ ಮಾಡ್ಬೇಕಾದ್ರೆ ಹೋದಾಗ ನಮಗೆ ರೆಡಿಯಾಗಿ 2.25 ಇಂಚು ನಮಗೆ ಶೋಲ್ಡರನ್ನು ಸಿಗುತ್ತೆ, ಸಾಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಏನಿರುತ್ತೋ ಅದನ್ನು ಸ್ಲೋಪನ್ನು ತೆಕ್ಕೊಂಡು ಇಲ್ಲಿ ಬಂದು 1 ಇಂಚು ಅಥವಾ 1.25 ಇಂಚ್ಗೆ ಮಾಡ್ಕೊಬೋದು. ನಾನಿಲ್ಲಿ 1 ಇಂಚ್ಗೆ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ತುಂಬ ಡೀಪ್ ಆಗುತ್ತಲ್ಲ. 1 ಇಂಚ್ಗೆ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ. ಈ ಥರ ಒಂದು ಶೇಪ್ ಕೊಟ್ಕೊಂಬಿಡಿ. ಬೋಟ್ ನೆಕ್ಕಿಗೆಲ್ಲ ಈ ಥರ ಶೇಪೇ ಕೊಟ್ಕೊಳ್ಳಿ. ಈಗ ಇದನ್ನು ಕಟ್ ಮಾಡೋಣ. ಸೆಂಟರಲ್ಲಿ ಒಂದು ಡಾಟು ಮತ್ತು ಇಲ್ಲಿ 1/2 ಇಂಚ್ ಅದೆಲ್ಲ ಏನು ಬೇಡ. ಮಾರ್ಕ್ ಏನಿರುತ್ತೋ ಆ ಮಾರ್ಕಿನ ಮೇಲ್ಗಡೆ ಕಟ್ ಮಾಡ್ಕೊಳ್ಳಿ. ಮಾರ್ಕೆಲ್ಲ ಹೋಗೋ ಥರ ಕಟ್ ಮಾಡ್ಕೊಬೇಡಿ. ನಾಚಕೊಳ್ಳೋಣ. ಈಗ ನಮ್ಮದು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಯಿತು. ಈಗ ಫ್ರಂಟ್ ಪಾರ್ಟ್ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ನೀವು ಯಾವ್ಯಾವುದಕ್ಕೆ ಎಷ್ಟೆಷ್ಟು ತೊಗೊಬೇಕು ಅಂತ ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮ್ಗೆ ಅಂಥ ತೊಂದರೆ ಏನಾಗಲ್ಲ, ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಫ್ರಂಟ್ ನಾರ್ಮಲ್ ಆಗಿರೋದ್ರಿಂದ ನಾವಿಲ್ಲಿ ಬೆಡ್ ಪಟ್ಟಿ ಮತ್ತು ಲೋಯರ್ ಚೆಸ್ಟ್ ಎರಡನ್ನೂ ಕೂಡ ನಾವಿಲ್ಲಿ ತೊಗೊಬೇಕಾಗುತ್ತೆ. ನೀವು ಟೇಪಲ್ಲಿ ಬೇಕಾದರೂ ತೊಗೊಬೋದು, ಅಥವಾ ಬ್ಲೌಸಲ್ಲಿ ಕರೆಕ್ಟಾಗಿ ಆಗುತ್ತೆ ಅಂದರೆ ಬ್ಲೌಸಲ್ಲಿ ಕೂಡ ನೋಡ್ಕೊಬೋದು. ನೋಡಿ, ಇಲ್ಲಿಲ್ಲ ಅವ್ರದ್ದು ಲೋಯರ್ ಚೆಸ್ಟ್ ಏನಿದೆ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಕೊತೀನಿ. ಈ ಥರ ಹಾಕ್ಕೊಳ್ಳಿ, ಯಾಕಂದರೆ ಇಲ್ಲಿ ನಾವು ಕ್ರಾಸ್ ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ, ಹಂಗಾಗಿ ಇಲ್ಲಿಂದ ಎಷ್ಟಿರುತ್ತೋ ಕರೆಕ್ಟಾಗಿ ಏನು ಲೋಯರ್ ಚೆಸ್ಟ್ ಇದೆ ಅಲ್ಲಿಂದ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕು ನಾವು. ಇಲ್ಲಿಂದ 1 ಇಂಚು, ಆಮೇಲೆ 3 ಇಂಚಸ್, ಟೋಟಲ್ 4 ಇಂಚಸ್ ಬರಬೇಕು. ಇಲ್ಲಿ 1 ಪಾಯಿಂಟ್ ಕಡಿಮೆ 4 ಇಂಚಸ್ ಬರ್ತಾಯಿದೆ, ಸಾಕಾಗುತ್ತೆ ನನಗೆ. ಇಲ್ಲೇನಿದೆಯಾ ಇದು 1 ಇಂಚ್ ಹಿಂಗೆ ಮಾಡ್ಕೊಳ್ಳಿ. ಆಮೇಲೆ 3 ಇಂಚಸ್ ಬಂದರೆ ಓಕೆ. ನೋಡಿ, ಇಲ್ಲಿಂದ 1 ಇಂಚು ಸ್ಟಿಚಿಂಗಿಗೆ ಅಂತ ತೊಗೊಂಡಿದ್ದೀನಿ, ಆಮೇಲೆ 3 ಇಂಚು
ಟೋಟಲ್ ಆಗಿ ಬ್ಲೌಸ್ ಉದ್ದ ಬಂದು 14 ಇಂಚಿದೆ. 14 3 17 ನೋಡಿ, 17 ಇಂಚ್ವರೆಗೂ 3 ಇಂಚು. ಇವರಿಗೆ 3 ಇಂಚ್ ಎಕ್ಸ್ಟ್ರಾ ಬೇಕು. ನಾವು ಮೊದಲೆಲ್ಲ 2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ವಿ. ಅಲ್ಲಿ ನೋಡ್ಬೋದು ಬ್ಲೌಸಿನ ಉದ್ದ ಅವ್ರದ್ದು 14 ಇದೆ, ಫ್ರಂಟಲ್ಲಿ 17 ಇಂಚು ಬಂದಿದೆ. ಮತ್ತು ಇಲ್ಲಿ ಬಂದು ಎದೆ ಸುತ್ತಳತೆ 9.5 ಇದೆ. ನಾನು 10 ಇಂಚ್ವರೆಗೂ ನಾನಿಲ್ಲಿ ಮಾರ್ಕನ್ನು ಮಾಡ್ತೀನಿ. ಅಂದರೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಬೇಕು ಎದೆ ಸುತ್ತಳತೆಗಿಂತ. ಇಲ್ಲಿ 3 ಇಂಚ್ ಸೆಂಟ್ರಲ್ 3 ಇಂಚ್ ಇರಲಿ. ಇಲ್ಲಿ ಬಂದು 3.5 ಅಥವಾ 3.25 4 ಇಂಚು ನಿಮ್ಗೆ ಎಷ್ಟು ಬೇಕಾದ್ರೂ ತೊಗೊಬೋದು. ಇಲ್ಲೂ ಕೂಡ ನಾನು 3.25 ಅಷ್ಟನ್ನು ತೆಗೆದುಕೊತಾ ಇದ್ದೀನಿ. ಇದನ್ನು ನೀಟಾಗಿ ಒಂದೊಂದ್ರಲ್ಲಿ ಒಂದೊಂದು ತೊಗೊತೀರಾ ಅಂತ ನೀವು ಹೇಳ್ಬೋದು. ನಾನು ಬ್ಲೌಸಲ್ಲಿ ನೋಡ್ಕೊತೀನಿ ಫಸ್ಟು. ಕೆಲವರು ನೋಡಿ, ಇಲ್ಲಿ ಬ್ಲೌಸು ಇವ್ರದ್ದು ಈ ರೀತಿ ಸ್ಟಿಚ್ ಮಾಡಿದಾಗಲೇ ಕರೆಕ್ಟಾಗಿ ಕೂರೋದು ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇದೆ. ಇನ್ನೂ ಕೆಲವ್ರಿಗೆ ಈ ಥರ ಸ್ಟಿಚಿಂಗ್ ಇರುತ್ತೆ, ಅಬ್ಸರ್ವ್ ಮಾಡಿ, ಈ ಥರ ಇರುತ್ತೆ. ಅವ್ರಿಗೆ ಆ ಥರನೇ ತೊಗೊಬೇಕು. ಈ ಥರ ಇದ್ದಾಗ ಹೀಗೆ ತೊಗೊಬೇಕು. ಹಂಗಾಗಿ ನಾನಿಲ್ಲಿ 3.25 ತೊಗೊಂಡಿದ್ದೀನಿ. ಸೆಂಟ್ರಲ್ಲಿ 3 ಇಂಚು, ಇಲ್ಲಿ ಕೂಡ 3.5 3.25 ನಾನು ಹೋಗಿದ್ದೀನಿ. ನೆಕ್ ಬಂದು 3.5 ಇಂಚ್ ಇಟ್ಕೊತೀನಿ. ಫ್ರಂಟಲ್ಲಿ 3.5. ಟೋಟಲ್ ಆಗಿ 1/2 ಇಂಚ್ ಕಡಿಮೆ ಮಾಡ್ಕೊತೀವಿ. ಫ್ರಂಟಲ್ಲಿ ಏನು 7 ಇಂಚಸ್ಸನ್ನು ತೆಗೆದುಕೊಂಡಿದ್ದೆ ಅದರಲ್ಲಿ ಕಡಿಮೆ ಮಾಡ್ಕೊಂಡು 6.5ಗೆ ನಾನಿಲ್ಲಿ ಹೋಗ್ತಾ ಇದ್ದೀನಿ. ಫ್ರಂಟಲ್ಲಿ ಕಡಿಮೆ ಇರುತ್ತೆ, ನಮ್ಮದೇನು ಇರುತ್ತೆ ಅದು ಕಡಿಮೆ ಇರುತ್ತೆ. ಹಂಗಾಗಿ ನೆಕ್ ಬಂದು 3.5 ತೊಗೊತಾ ಇದ್ದೀನಿ. ನನಗೆ ಎಷ್ಟು ಉಳೀತು ಅಂದರೆ 3 ಇಂಚ್ ಉಳೀತು. ಇಲ್ಲಿ 3 ಇಂಚಲ್ಲಿ ಮತ್ತೆ ನಾನು ಇಲ್ಲೊಂದು ಸ್ವಲ್ಪ ಹೋಗುತ್ತೆ, ಇಲ್ಲೊಂದು ಸ್ವಲ್ಪ ಹೋಗುತ್ತೆ. ನಮಗೆ 2 ಇಂಚ್ವರೆಗೂ ಹೋಗುತ್ತೆ. ಹಂಗಾಗಿ ನಾನು 3 ಇಂಚ್ಗೆ ಹೋಗ್ತೀನಿ ಫ್ರೆಂಡ್ಸ್. 2.25 ಹೋಗ್ತೀನಿ. ಸ್ಟಿಚ್ ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. 2.5 ಬರಬೇಕು ಟೋಟಲಾಗಿ ನಮಗೆ. ಬ್ಯಾಕು ಮತ್ತು ಫ್ರಂಟು ಶೋಲ್ಡರ್ ಮ್ಯಾಚ್ ಆಗಬೇಕು. ಹಂಗಾಗಿ ನಾನಿಲ್ಲಿ 3 ಇಂಚ್ವರೆಗೂ ನೆಕ್ಕನ್ನು ಎಷ್ಟು ತೊಗೊಂಡಿದ್ದೀನಿ ಅಂದರೆ 3.25 ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. 3.25 ಮತ್ತು ಡೀಪು ಅಷ್ಟೇನೆ, ತುಂಬ ಜಾಸ್ತಿ ಇರಬೇಡ. 6.5 ಅಥವಾ 6.25ವರೆಗೂ ನಾನಿಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಬಾಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದನ್ನು ಅಷ್ಟೇ, ಇಲ್ಲಿಂದ ಏನು ತೆಗೆದುಕೊಂಡಿದ್ದೀನಿ ಇದನ್ನು ಒಂದು ನಾರ್ಮಲಾಗಿ ಬಾಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕಲ್ಲಿ ನಾನು 7 ಇಂಚಸ್ಸನ್ನು ತೆಗೆದುಕೊಂಡಿದ್ದೆ. ಇಲ್ಲಿ ಬಂದು 6.5ಗೆ ತೊಗೊತೀನಿ. 6.5 ಮಾಡ್ತಾಯಿದ್ದೀನಿ, ಯಾಕಂದರೆ ನಾವು ಸೆಕೆಂಡ್ ಮಾರ್ಕಿಂಗ್ ಹಾಕ್ತೀವಲ್ಲ ಅದಕ್ಕೋಸ್ಕರ. 6.5 ಇದು ಒಂದು ಬಾಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು 1/2 ಇಂಚು ಫ್ರಂಟ್ ಅಲ್ವಾ, 1/2 ಇಂಚು ಈ ಥರ ತೆಗೆದುಕೊಳ್ಳಿ. ಇಲ್ಲಿಂದ 3/4 ಇಂಚ್ಗೆ ನಾರ್ಮಲ್ಲಾಗಿ ಏನು ನಿಮ್ಮದು ಮಾರ್ಕಿಂಗ್ ಬರುತ್ತೆ ಅದು ಹಾಕ್ಕೊಂಬಿಡಿ. 3/4 ಇಂಚ್ಗೆ ಶೇಪನ್ನು ಕೊಟ್ಕೊಂಡು ಈ ಥರ ಒಂದು ಶೇಪ್ ಹಾಕ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ, ನಾವು 1/2 ಇಂಚ್ ಸ್ಲೋಪ್ ತೆಗಿಲೇಬೇಕು. ಫ್ರಂಟು ತೆಗಿಬೇಕು, ಬ್ಯಾಕು ತೆಗಿಬೇಕು. ಈ ಥರ ಸ್ಲೋಪ್ ನಾವು ಮಾಡಲೇಬೇಕಾಗುತ್ತೆ. ಫ್ರಂಟ್ ನಾರ್ಮಲ್ಲು ಬ್ಯಾಕ್ ಬೋಟ್ನೆಕ್ ಅಂದಾಗ. ಇಲ್ಲಾಂದರೆ ಫ್ರಂಟಲ್ಲಿ ಲೂಸ್ ಬರೋ ಚಾನ್ಸಸ್ ಇರುತ್ತೆ. ಬ್ಯಾಕಲ್ಲಿ ಟೈಟಾಗಿರುತ್ತೆ, ಫ್ರಂಟಲ್ಲಿ ಲೂಸ್ ಬರುತ್ತೆ. ಹಂಗಾಗಿ 1 ಇಂಚು ತೊಗೊಂಡು ನಾವು ಸೆಂಟ್ರಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇದನ್ನು ಶೇಪ್ ಕೊಟ್ಕೊಳ್ಳೋಣ. ಈ ಒಂದು ಶೇಪ್ ಕೊಟ್ಕೊಂಡೆ ನಾನು, ಫ್ರಂಟ್ ಶೇಪು. ಇದನ್ನು ತೆಗೆದುಕೊಂಡು ಮಧ್ಯಕ್ಕೊಂದು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು, ಇದು ಕೂಡ 3 ಇಂಚಸ್ ಅಷ್ಟು ಇರಲಿ. ಈ ಲೆಂತು 3 ಇಂಚಸ್ ಡಾಟ್ ಲೆಂತು. ಮತ್ತು ಇಲ್ಲಿಂದ 3 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಮತ್ತು 2.5ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ, ಸೆಂಟರ್ಗೆ ಹೈಟು 3 ಇಂಚು ಇರಲಿ. ಮತ್ತು ಇಲ್ಲೂ ಅಷ್ಟೇ, ಈ ಸೆಂಟರ್ ಇದೇನು ಮಾರ್ಕ್ ಹಾಕಿದ್ದೀವಿ ಇಲ್ಲಿಂದ ಅದು ಕೂಡ 3.5 ಇಂಚ್ ಅಷ್ಟು. ಮತ್ತು ಈ ಲೈನ್ ಏನಿದೆ ಇದು ಟಚ್ ಆಗಬೇಕು. 3.5 ಇಲ್ಲಿದೆ, ಇಷ್ಟನ್ನು ಹಾಕ್ಕೊಂಡು ಈ ಕಡೆಗೆ 1/2 ಇಂಚು ಮತ್ತು ಮೇಲ್ಗಡೆಗೆ 1/2 ಇಂಚು ನಾವು ನೋಡ್ಕೊಬೇಕಾಗುತ್ತೆ ಡಾಟು. ಇದು ಹೈಟ್ ಇರುತ್ತೆ, ಇದು ಡೌನ್ ಇರುತ್ತೆ. ಒಂದು ಸ್ವಲ್ಪ ಪಾಯಿಂಟ್ ನೋಡಿಕೊಂಡು ಈ ಥರ ಒಂದು ಮಾರ್ಕನ್ನು ಹಾಕ್ಕೊಂಬಿಡಿ. ತುಂಬಾ ಈಸಿ ಇರುತ್ತೆ, ನೀವು ಕನ್ಫ್ಯೂಸ್ ಆಗಬೇಡಿ. ಕಟಿಂಗ್ ಮಾಡ್ಕೊಳ್ಳೋಣ.
ನೀವು ಯಾಕೆ ಆರ್ಮೋಲ್ ಚೆಕ್ ಮಾಡಲ್ಲ ಅಂತ ಹೇಳ್ತೀರಾ. ಈಗ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ, ಕರೆಕ್ಟಾಗೇ ಬಂದಿರುತ್ತೆ. ಚೆಕ್ ಮಾಡೋ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. ನಾವು ಕರೆಕ್ಟಾಗಿ ಏನು ಡೌನಿಂಗ್ ತೊಗೊತೀವಿ ಅವಾಗ ಕರೆಕ್ಟಾಗೇ ಇರುತ್ತೆ, ಅಳತೆ ಎಲ್ಲ ಮಾಡೋ ಅಷ್ಟೇನು ಇರಲ್ಲ. ಇದು ನೆಕ್ಕನ್ನು ಕಟ್ ಮಾಡಿಬಿಡ್ತೀನಿ ನಾನು. ಇದು ಅಷ್ಟೇ, ಏನು ಮಾರ್ಕಿಂಗ್ ಇರುತ್ತೆ ನಮ್ಮ ಬಟ್ಟೆ ಮೇಲೆ ಅದು ಬಂದು ಈ ಥರ ನೋಡ್ಕೊಳ್ಳಿ ಆಯಿತಾ. ಈ ಮಾರ್ಕಿಂಗ್ ಬಂದು ನಮ್ಮ ಈ ಮಾರ್ಕಿಂಗ್ ಮೇಲೆ ಕೂರಬೇಕು, ಆ ಥರ ನೋಡ್ಕೊಳ್ಳಿ. ಇದು ಬಂದು ಸ್ವಲ್ಪ ಡೌನಿಂಗ್ ಮಾಡಬೇಕು. ನೋಡಿ ಈಗ ಕರೆಕ್ಟ್ ಆಯಿತು. ಈಗ ನೀವು ಅಳತೆ ತೊಗೊಬೇಕು ಅಂದರೆ ನಾವು ಇಷ್ಟು ಡಾಟ್ ಹಿಡಿತೀವಲ್ಲ, ಡಾಟ್ ಹಿಡಿದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಗುಂಡ್ಪಿನ್ ಹಾಕೋಣ ಅಂದ್ಬಿಟ್ಟು ಗುಂಡ್ಪಿನ್ ತರಕ್ಕೆ ಹೋಗಿದ್ದೆ, ಗುಂಡ್ಪಿನ್ ಹಾಕ್ತಾಯಿದ್ದೀನಿ. ನಾವು ಎಷ್ಟು ಮಾರ್ಕಿಂಗ್ ಹಾಕಿರ್ತೀವಿ ಅಷ್ಟೇ ನೀಟಾಗಿ ಕೂರಬೇಕು, ಅಲ್ಲಿಗೆ ಕೂರಬೇಕು. ಅವಾಗ ಮಾತ್ರನೇ ನಮ್ಮದು ಆರ್ಮೋಲ್ ನೀಟಾಗಿ ಅದು ಶೇಪ್ ಹಂಗೆ ಕೂರೋದಕ್ಕೆ ಸಾಧ್ಯ, ಇಲ್ಲಾಂದರೆ ಕೂರಲ್ಲ. ಇಲ್ಲಿ ಬಂದು ಅವ್ರದ್ದು ಆರ್ಮೋಲ್ ರೌಂಡಿಂಗ್ ತೋರಿಸ್ತೀನಿ. ನಿಮ್ಗೆ ಹಂಗೆ ಅಕಸ್ಮಾತ್ ಕಷ್ಟ ಆಯಿತು ಅಂದರೆ ಇದು 1/2 ಇಂಚ್ ನಾವೇನು ಮಾಡ್ತೀವಿ ಸ್ಟಿಚಿಂಗ್ ಹಾಕ್ತೀವಲ್ವ ಫ್ರೆಂಡ್ಸ್, ಅದು ಸ್ಟಿಚಿಂಗ್ ಹಾಕೋದಕ್ಕೆ ನಾನು ಇಲ್ಲಿ ಬಿಟ್ಟಿದ್ದೀನಿ ನೋಡಿ. ಇದು ಈಗ ನಮ್ಮದು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಬ್ಲೌಸ್ ಏನಿರುತ್ತೆ ಟೇಪಲ್ಲಿ ಅಳತೆ ಮಾಡೋಕ್ಕೆ ಹೋದಾಗ ಒಂದೊಂದ್ಸಲ ಏನಾಗುತ್ತೆ ಅಂದರೆ ಟೇಪು ಫೋಲ್ಡ್ ಆಗಲ್ಲ. ಹಂಗಾಗಿ ನಾವು ಇಲ್ಲಿಂದನೇ ತೆಗೆದುಕೊಳ್ಳೋಣ ನೋಡಿ. ನಾನು ಸ್ಟಿಚಿಂಗ್ ಏನಿದೆ ಅಲ್ಲಿ ಹಿಡ್ಕೊಂಡಿದ್ದೀನಿ. ಸಲ ಹಿಂಗೆ ಚೆಕ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆಲ್ರೆಡಿ ಸ್ಟಿಚಿಂಗ್ ನೋಡಿ 1/2 ಇಂಚ್ ಬಿಟ್ಟು ಮಾಡ್ತಾಯಿದ್ದೀನಿ, ಯಾಕಂದರೆ ನಾವು ಇದು ಆಲ್ರೆಡಿ ಸ್ಟಿಚಿಂಗ್ ಮಾಡಿದ್ದೀವಿ. ಹಂಗಾಗಿ ಇಲ್ಲಿಂದ ನೀಟಾಗಿ ಹಿಂಗೆ ಹೋಗಿ ಹಿಂಗೆ ಹಿಡ್ಕೊಂಡು ಹೋಗಿ, ಬಟ್ಟೆ ಅಲ್ವಾ ಇದು ಕರೆಕ್ಟಾಗಿ ಕೂರುತ್ತೆ ನಮಗೆ ನೋಡಿ. 100% ಪಕ್ಕಾ ಬರುತ್ತೆ ನಮಗೆ ನೋಡಿ. ಕರೆಕ್ಟಾಗಿ ಇಲ್ಲಿ ಏನು ಮಾರ್ಕ್ ಹಾಕಿದ್ದೀನಿ ಅಲ್ಲಿಗೆ ಇದೆ, ತೋರಿಸ್ತೀನಿ ನೋಡಿ ಇನ್ನೊಂದ್ಸಲ. ನೀವು ಯಾಕೆ ಮಾರ್ಕಿಂಗ್ ತೋರಿಸಲ್ಲ ಅಂತ ಹೇಳ್ತಿರಲ್ವ, ಅದಕ್ಕೆ ಫ್ರೆಂಡ್ಸ್ ನೋಡಿ ಇಲ್ಲಿವರೆಗೂ ಬರಬೇಕು ನಮ್ದು. ಇದೇನಿದೆ ಇದು ಎಡ್ಜು ಇಲ್ಲಿ ನಾನು ಡಿಸೈನ್ ಮಾಡಿರೋದ್ರಿಂದ ಇಲ್ಲಿ ಓಲಿದೆ, ಇಲ್ಲೇನು ಸ್ಟಿಚ್ ಇದೆ ಇಲ್ಲಿಗೆ ಬರಬೇಕು ಕರೆಕ್ಟಾಗಿ. ಈಗ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಇದು ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ಇದು ಕೂಡ ಫ್ರಂಟ್ ಪಾರ್ಟ್. ನಾನು ಹಂಗೆ ನಿಮಗೆ ತೋರಿಸ್ತೀನಿ. ಇಲ್ಲೇನು ಸ್ಟಿಚಿಂಗ್ ಬಂದಿದೆ ಅದು ಅಲ್ಲಿಗೆ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ನಾನು ನೀಟಾಗಿ. ಸ್ಟಿಚಿಂಗ್ ಏನಿದೆ ಅಲ್ಲಿಗೆ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ನಾವಿಲ್ಲೂ ಅಷ್ಟೇ ಸಾರಿ ಫ್ರೆಂಡ್ಸ್, ಇಲ್ಲಿಂದ 1/2 ಇಂಚ್ ಇಟ್ಕೊತಾ ಇದ್ದೀನಿ. ಇದು ಆಲ್ರೆಡಿ ಸ್ಟಿಚ್ ಆಗಿದೆ, ಇದು ಆಲ್ರೆಡಿ ಸ್ಟಿಚ್ ಆಗಿಲ್ಲ. ಹಂಗಾಗಿ 1/2 ಇಂಚ್ ಬಿಟ್ಟು ಇಟ್ಕೊಳ್ಳಿ. ಕರೆಕ್ಟಾಗಿ ಸ್ಟಿಚ್ ಏನಿದೆಯೋ ಅದನ್ನು ನೀಟಾಗಿ ನಾನು ಹಿಂಗೆ ಇಟ್ಕೊಂಡು ಹಿಂಗೆ ಹೋಗ್ತಾ ಇದ್ದೀನಿ ನೋಡಿ. ಇದನ್ನು ಅಷ್ಟೇ ನೀಟಾಗಿ ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ನಮ್ಮದು ಒಂದು ಚೂರು ಕೂಡ ಹೆಚ್ಚು ಕಡಿಮೆ ಬರಲ್ಲ. ಸ್ಟಿಚಿಂಗ್ ಎಲ್ಲಿಗೆ ಬರಬೇಕಾಗಿತ್ತು ಅಲ್ಲಿಗೆ ಬರ್ತಾಯಿದೆ ನೋಡಿ. ಏನು ಒಂಚೂರು ಮಿಸ್ಟೇಕ್ ಇರಲ್ಲ. ನಾವು ಆರ್ಮೋಲ್ ಕರೆಕ್ಟಾಗಿ ರೌಂಡಿಂಗು ಮತ್ತು ಏನು ಡೌನಿಂಗ್ ತೊಗೊತೀವಿ ಅದು ಕರೆಕ್ಟಾಗಿ ತೊಗೊಂಡ್ರೆ ಅಂದರೆ ಕರೆಕ್ಟಾಗೇ ಬರುತ್ತೆ, ಒಂಚೂರು ಕೂಡ ಇದು ಬರಲ್ಲ. ಆಮೇಲೆ ಇದನ್ನೂ ಒಂದು ಇಲ್ಲಿ ನಮ್ಗೆ 1/2 ಇಂಚ್ ಅಥವಾ 3/4 ಇಂಚು ಕಡಿಮೆ ಬರಬೇಕು, ಏನು ಎದೆ ಸುತ್ತಾಳತೆ ಹಂಗೆ ಬಂತು ಅಂದರೆ 100% ಪಕ್ಕ ಬಂತು ಅಂತ ಅರ್ಥ. ಈಗ ಇನ್ನೊಂದು ಸಲ ನಾನು ತೋರಿಸ್ಬಿಡ್ತೀನಿ ಅದನ್ನು ಕೂಡ. ನೋಡಿ ಇಲ್ಲಿ 1/2 ಇಂಚ್ ಬಿಟ್ಬಿಡೋಣ. ನಾವು 1/2 ಇಂಚ್ ಬಿಟ್ಬಿಟ್ಟು ಮತ್ತೆ ಮುಂದಕ್ಕೆ ಕೌಂಟ್ ಆಗುತ್ತೆ, ಅದು ಏನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬಿಡ್ತೀವಿ. ಇವ್ರದ್ದು ಬಂದು ಎದೆ ಸುತ್ತಳತೆ ಬಂದು 9.5 ಇದೆ ನೋಡಿ. 9 ಇಂಚ್ ಇದೆ ಇಲ್ಲಿ ನಮಗೆ ರೆಡಿ. 9 ಇಂಚ್ ಸಿಗ್ತಾ ಇದೆ. ಆಲ್ರೆಡಿ ನಾನು ಇದನ್ನು ಮಾಡಿದ್ದೀನಿ. ಇಲ್ಲಿ 1/2 ಇಂಚ್ ಹೋಗ್ಬಿಡುತ್ತೆ ಫ್ರೆಂಡ್ಸ್. ನಮ್ಮದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚಿದ್ರೆ ಹೋಗ್ಬಿಡುತ್ತೆ. ನಾವಿಲ್ಲಿ ಮತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಇಷ್ಟಕ್ಕೆ ಆಡ್ ಮಾಡ್ತೀವಲ್ವಾ ನೋಡಿ. ಕರೆಕ್ಟಾಗಿ 9.5 ನಮಗೆ ಸಿಗುತ್ತೆ. ಅದೆಲ್ಲ ಒಂದೊಂದ್ಸಲ ಚೆಕ್ ಮಾಡ್ಕೊಳ್ಳಿ, ಆರ್ಮೋಲು ಚೆಕ್ ಮಾಡ್ಕೊಳ್ಳಿ ಹಿಂಗೇನೆ, ಅವಾಗ ಕರೆಕ್ಟಾಗಿ ಬರುತ್ತೆ. ಹಿಂಗೆ ನೋಡಿದಾಗ ನೀವು ಅನ್ಬೋದು ತುಂಬ ಜಾಸ್ತಿ ಆಗೈತೆ ನಮ್ಮದು ಆರ್ಮೋಲು ಅಂತ. ಖಂಡಿತ ಇಲ್ಲ, ಕರೆಕ್ಟಾಗೆ ನಮ್ಮದು ರೆಡಿ ಸಿಗುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳಿ, ನಿಮ್ಗೆ ಕರೆಕ್ಟಾಗೆ ಬರುತ್ತೆ ಬ್ಲೌಸು. ಈಗ ಇದು ಆಯಿತು, ಏನು ಫ್ರಂಟ್ ಪಾರ್ಟು ಕೂಡ ಆಯಿತು. ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್. ಇದು ಬೆಡ್ ಪಟ್ಟಿ ನಾವು 2 ಪೀಸನ್ನು ಕಟ್ ಮಾಡ್ಕೊಬೇಕಾಗುತ್ತೆ. ನಾವೇನು ಮಾಡ್ಕೊಬೇಕು ಅಂದರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇನೆ ನೀಟಾಗಿ ಒಂದೇ ಸಲ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಬಿಡಿ. ನೀವು ಸ್ಟಿಚ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ನಮ್ಗೆ ಇಷ್ಟು ಏನು ಬೇಕಾಗಿಲ್ಲ ನೋಡಿ. 2 ಪಟ್ಟಿ ಸಿಕ್ತು.
2 ಇಂಚಿಂದು 1 ಪೀಸು, 2 ಇಂಚಿಂದು 1 ಪೀಸು, 4 ಇಂಚಿಂದು 2 ಪೀಸು. ನಾವು ಯಾಕಂದರೆ ರೆಡಿ ಟು ಬುಕ್ಸ್ ಮಾಡ್ತೀವಲ್ವ, ಹಂಗಾಗಿ ನೀವು ಅಷ್ಟನ್ನು ತೆಗೆದುಕೊಬೇಕಾಗುತ್ತೆ. ನೋಡಿ, ಇಲ್ಲಿ ಬಂದು ನಾನು ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ರಿಂಗ್ ಪಟ್ಟಿಗೆ, ರಿಂಗ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊತೀವಿ. ಸ್ಟಿಚ್ ಮಾಡಬೇಕಾದ್ರೆ 1 ಸ್ಟಿಚ್ ಇಲ್ಲಿ ಹಾಕ್ಕೊಂಬಿಡಿ. ಇದಾಯಿತು. ಈಗ ಮತ್ತೆ ಇದು 1 ಲೇಯರನ್ನು ಉಕ್ಸಿನ್ ಮಾಡೋದಕ್ಕೆ 1 ಲೇಯರನ್ನು ತೆಗೆದುಕೊತಾ ಇದ್ದೀನಿ. ಇದು ಬಂದು 2 ಇಂಚಿಂದ ಒಂದು ಪೀಸ್ ಮಾಡ್ಕೊಳ್ಳಿ. ಮತ್ತು ನಮಗೆ ಬೇಕಾಗಿರೋದು 4 ಇಂಚಿಂದು ಮತ್ತೊಂದು ಪೀಸು. ಇಷ್ಟು ಬಿಟ್ಟರೆ ನಮಗಿಲ್ಲಿ ಯಾವ ಪೀಸು ಕೂಡ ಬೇಕಾಗಿಲ್ಲ. ಇದನ್ನು 4 ಇಂಚಿಂದು 1 ಪೀಸ್ ಬೇಕು. ಅದನ್ನೇನು ಮಾಡ್ಕೊತೀವಿ ಅಂದರೆ 1 ಇಂಚ್ಗೆ 1 ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು 3 ಇಂಚಸ್ ಆದರೂ ಸಾಕು ಫ್ರೆಂಡ್ಸ್. 3 ಇಂಚಸ್ ಒಂದು ತೊಗೊಳ್ಳಿ, 4 ಇಂಚಿಂದ ಒಂದು ತೊಗೊಳ್ಳಿ, 2 ಇಂಚಿಂದ ಒಂದು ತೊಗೊಳ್ಳಿ. ಇದನ್ನು ಈ ಥರ ಮಾಡಿಕೊಂಡ್ರೆ ನಾವೇನು ರೆಡಿ ಹುಕ್ಸ್ ಹಾಕ್ತೀವಿ ಆವಾಗ ಈಸಿಯಾಗಿ ನಮಗೆ ಹಾಕಬಹುದು. ನೋಡಿ, ಈ ಥರ ನೋಡಿ. ಇಲ್ಲಿ ಇದು ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ನಾರ್ಮಲ್ಲು. ಇದು ಕೂಡ ಸ್ಟಿಚ್ ಮಾಡಿದ್ದೀವಿ. ಇದು ಡಿಫ್ರೆಂಟಾಗಿ ಇದನ್ನು ಮಾಡಿದ್ದೀವಿ. ಡಿಫ್ರೆಂಟಾಗಿ ಇಲ್ಲಿ ಮಾತ್ರ ಡಿಸೈನ್ ಬರೋ ಥರ ಹಾಕ್ಸಿರೋದು. ಇಲ್ಲಿ ಮಾತ್ರ ಏನು ಪಫ್ ಕೊಡ್ತೀವಿ ಅಲ್ಲಿ ಮಾತ್ರ ಡಿಸೈನ್ ಬಂದಿದೆ. ಮಿಕ್ಕಿದೆಲ್ಲ ಬುಟ್ಟ ಬುಟ್ಟ ಕೊಟ್ಟು ಕೆಳಗಡೆ ಬಾರ್ಡರ್ ಕೊಟ್ಟಿದ್ದಾರೆ. ಇದು ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟಲ್ಲಿ ನಾರ್ಮಲ್ ಅಂದರೆ ಫುಲ್ಲು ಏನಂದರೆ ಪ್ರಿನ್ಸಸ್ ಕಟ್ ಥರ. ಇದು ನೋಡಿ, ಪ್ರಿನ್ಸಸ್ ಕಟ್ ಥರ ಸ್ಟಿಚ್ ಮಾಡಿದ್ದೀನಿ. ಬೆಲ್ಟ್ ಪಟ್ಟಿ ತುಂಬ ಮೇಲಕ್ಕೆ, ಏನೋ ನೀವು ಅಂತೀರಲ್ವಾ ಬೋಟ್ ನೆಕ್ ಥರನೇ ಫ್ರಂಟಲ್ಲಿ ತುಂಬ ಮೇಲಕ್ಕಿದೆ. ಇದು ನೋಡಿದ್ರೆ ಗೊತ್ತಾಗ್ಬೋದು ಉಕ್ಸ್ ಪಟ್ಟಿ ಎಷ್ಟು ದೊಡ್ಡದಿದೆ ಅಂದ್ಬಿಟ್ಟು. ನೋಡಿ, ಇದು ದೊಡ್ಡದಿದೆ. ಈ ಥರ ರೆಡಿ ಹುಕ್ಸ್ ನಾವೇನು ಇದ್ರೊಳಗೆ ಮಾಡ್ತೀವಿ ಈ ಥರ ಮಾಡಬೇಕು ಅಂದಾಗ ನನಗೇನು ಪೀಸ್ಗಳನ್ನು ನಾನು ತೊಗೊಂಡೆ ಅಷ್ಟು ಪೀಸ್ಗಳನ್ನು ತೆಗೆದುಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈ ಕಡೆನೂ ಅಷ್ಟೇ. ಇದು ಫ್ರಂಟಲ್ಲಿ ನೋಡ್ಬೋದು ಇಷ್ಟೇ. ಅವರು 5 ಇಂಚು ಟೋಟಲ್ ಫ್ರಂಟಲ್ಲಿ 5 ಇಂಚನ್ನು ಇಟ್ಕೊಂಡಿದ್ದಾರೆ ಈ ಥರ ಮಾಡೋದಕ್ಕೆ. ಇದು ಬಂದು ನಾರ್ಮಲ್ಲಾಗಿ ಮಾಡಿಸಿರೋದು. ಇದು ನಾರ್ಮಲ್ ವರ್ಕ್. ಇದನ್ನು ಎಮ್ಮಿಂಗ್ ಹುಕ್ಸು ಏನು ಮಾಡಿಲ್ಲ. ಇದಕ್ಕೂ ಅಷ್ಟೇ ನಾವೆಲ್ಲ ಈಗ ರೆಡಿ ಹುಕ್ಸ್ ಈ ಥರನೇ ಹಾಕ್ಬಿಡ್ತೀವಿ. ಕೈಲೆಲ್ಲ ಹುಕ್ಸ್ ಹಾಕಲ್ಲ. ರಿಂಗ್ ಒಂದು ಮಾತ್ರನೇ ನಾವು ಮಾಡ್ತೀವಿ, ಕೈಲಿ ಮಾಡ್ಕೊತೀವಿ. ಇದು ಕೂಡ ನಾರ್ಮಲ್ಲಾಗಿ ವರ್ಕ್ ಮಾಡಿಸಿದ್ದೀವಿ. ಸ್ಯಾರಿ ಬಂದು ಕಲರ್ ಇತ್ತು, ವರ್ಕ್ ಮಾಡಿದೆ. ಇವೆಲ್ಲ ಕೊಡಬೇಕು ಫ್ರೆಂಡ್ಸ್. ನಿಮಗೆ ಕಟಿಂಗ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ. ಯಾಕಂದರೆ ಬೇರೆಯವ್ರಿಗೂ ಕೂಡ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರ್ಗೊಂದು ಹೆಲ್ಪ್ ಆಗುತ್ತೆ. ನಿಮ್ಗೆ ಯಾರಾದರೂ ಟೈಲರಿಂಗ್ ಮಾಡ್ತಿರೋರು ಗೊತ್ತಿದ್ರೆ ಅವರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.